ಒಂಥರ ವೆರಿ ಪಾಸಿಟಿವ್ ಮೈಂಡ್. ಯಾವುದೇ ವಿಷಯದಲ್ಲಾಗಲಿ ಶಿ ಆಲ್ವೇಸ್ ಲುಕಿಂಗ್ ಫಾರ್ ಪಾಸಿಟಿವ್ ಥಿಂಗ್ ಓನ್ಲಿ. ಏನಾದರೂ ಹೇಳಬೇಕು ಅಂದರೆ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ಬಿಡ್ತಾ ಇತ್ತು. ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ತಾ ಇರಲಿಲ್ಲ ಏನಾದರೂ ಹೇಳಬೇಕು ಅಂತ. ಹುಟ್ಟಿದ ದಿನ ಅಂತಂದರೆ ಫಸ್ಟ್ ಮಗ ಗಂಡು ಮಗು ಅಂದ ತಕ್ಷಣ ನಮ್ಮ ಮನೆಯವ್ರಿಗಂತೂ ಭಾಳ ಖುಷಿ ಆಯಿತು, ನನಗೂ ಅಷ್ಟೇ ಖುಷಿ ಆಯಿತು. ನಾವು ಅಂದ್ಕೊಂಡಿದ್ವಿ ಮೊದಲನೇ ಮಗ ಗಂಡು ಮಗುನೇ ಆಗಬೇಕು ಅಂದ್ಕೊಂಡಿದ್ವಿ. ತುಂಬ ಖುಷಿ ಆಯಿತು. ನನಗಿಂತ ನಮ್ಮ ಮನೆಯವ್ರು ಭಾಳ ಖುಷಿಪಟ್ಟರು. Till I drop, till I reach the top. I go all the way and I don't stop, don't stop. Do what I do when I'm on the move and I'm coming in fast. Can you keep up, keep up? Ready, set, go and I'm on a roll. Now red light, green light, go, go, go. I make it look good like it ain't a thing, like it ain't a thing. Go. What you gonna do? ಹೇಗಿದ್ದೆ ಹೇಗಾಗೋದು I wanna get there. Gonna get there, gonna get there, gonna get there. I can show you the best memory with it. He danced very well in the car. Car? Yeah. Car? Car. CAR. This is how he is. This is the best memory I can see. ಕುರ್ಚಿನಿ ಮಾಡ್ತಾ I'm so happy that my brother is getting married. ಮದುವೆ ಆಗೋ ಟೈಮಲ್ಲಿ ಸೀರಿಯಸ್ಲಿ ನಮ್ಮಪ್ಪ ಇದ್ದಿದ್ರೆ ಇನ್ನೂ ತುಂಬ ಖುಷಿ ಆಗ್ತಿದ್ವಿ. ದಟ್ ಈಸ್ ದ ಓನ್ಲಿ ಥಿಂಗ್. ನಮ್ಮ ಅಣ್ಣನೂ ತುಂಬ ಖುಷಿ ಪಡ್ತಿದ್ದ. ಮೇ ಬಿ ಬಿಕಾಸ್ ಆಫ್ ಹಿಸ್ ಬ್ಲೆಸ್ಸಿಂಗ್ಸ್ ವಿ ಆರ್ ಹಿಯರ್. ಆ್ಯಂಡ್ ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲದೆ ನಾವು ಏನೂ ಇರ್ತಾ ಇರಲಿಲ್ಲ. ಸೊ ಐ ಆಮ್ ಹ್ಯಾಪಿ ಫಾರ್ ಹಿಮ್. ಈಸ್ ಗ್ರೇಟ್ and he's doing best. I'm happy for him. I love you. Oh my god, they are a fun packed couple. ಅಂದ್ರೆ ಹೆಂಗೆ ಅಂತಂದ್ರೆ they are so much crazy. ಅವ್ರ ಜೊತೆ ಏನಾದರೂ ಹೋಗ್ಬಿಟ್ರೆ they'll make sure that we are having so much ನಂದರೂನು ಹಾಗೆ ನೀ ನಂಗೆ ಎಲ್ಲವಾ. ಅವಳದು ಯಾವಾಗಲೂ ಸ್ಮೈಲಿಂಗ್ ಫೇಸು, ತುಂಬ ನಗ್ತಾ ಇರ್ತಾಳೆ. ನನಗೆ ಅದು ಭಾಳ ಖುಷಿ ಆಯಿತು. ಅಮ್ಮ ಅಮ್ಮ ಅಂತಿದ್ರೆ ನನಗೆ ಕಣ್ ತುಂಬಿ ಬರುತ್ತೆ, ಖುಷಿಯಾಗುತ್ತೆ. ನನ್ನ ಸೊಸೆ ಯಾವಾಗಲೂ ಹೀಗೆ ಇರಬೇಕು ಅನಿಸುತ್ತೆ. ಬಟ್ ಆ ನಂಬಿಕೆ ನನಗೆ. ಮೋಹಕ್ಕೆ ಇಲ್ಲಿಗ ಕಲಿಸೋಣ ಭಾಷೆನ ಹಾಗೆ ನೀ ನಂಗೆ ಅಲ್ಲವಾ. ಅಣ್ಣ ಅಂದರೆ ಅವನು ತುಂಬ ಲೈಕ್ ಫಸ್ಟ್ ಪ್ರಯಾರಿಟಿ ಅಂತ ಇರ್ತಾ ಇತ್ತು ನಮಗೆ. ಇವಾಗ ಸಿಂಧು ಕೂಡ ಆ್ಯಡ್ ಆನ್ ಆಗಿರೋದು, ಅವರು ಕೂಡ ಅವ್ರ ಜೊತೆ ಫಸ್ಟ್ ಪ್ರಯಾರಿಟಿ ಆಗಿರ್ತಾರೆ. ಸೊ ಐ ವಾಂಟ್ ಟು ಸಿ ದೆಮ್ ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್ ಟು ಸಿ ದೆಮ್ ನೌ. Do you remember the first time when you met Vishwas? Of course I do. How was that? That was pretty amazing, I guess, because Vishwas ಅಂದರೆ ನಮ್ಮದು ಲೈಕ್ ಪ್ರಾಪರ್ ಅರೇಂಜ್ ಮ್ಯಾರೇಜ್ ಅಲ್ವಾ. ಸೊ ಐ ಮೆಟ್ Vishwas at my place. So the first time when I saw him, he seemed all cool, like pretty cool and all of that. So we went upstairs. I thought I'll just talk to him for like 5 minutes and then end up the conversation.
but then it ended up for being an hour, and then I was all, I mean, little nervous that day also, but yeah, it went good. And then the next day only we started dating. Day 1 we started dating, and then we are here now. मैंने कहा तूने सुना ಇಲ್ಲಿವರೆಗೂ ಅವ್ರು ನಮ್ಮ ಜೊತೆ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಇನ್ನು ಮುಂದೆ ಅವ್ರ ಜೊತೆನೂ ಎಂಜಾಯ್ ಮಾಡಬೇಕು, ಸಿಂಧು ಅವ್ರ ಜೊತೆ. ಸೊ ಇನ್ನು ಫುಲ್ ಧಮಾಕೆದಾರ್ ಥರ ಇರುತ್ತೆ, ಸೂಪರಾಗಿ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಅವ್ನು ಮುಂಚೆ ಎಲ್ಲ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ನಮ್ಮ ಜೊತೆ, ಇವಾಗಲೂ ಹಾಗೆ ಇರಬೇಕು ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಡ್ಯಾನ್ಸ್ ನಾನು ಹೇಳ್ಕೊಡೋದು ಮಾಡಿ ನೀವು ಆಯಿತಾ. ಐ ಹೋಪ್ ಸಂಗೀತ್ ಕಮ್ಸ್ ಔಟ್ ವೆಲ್. So there is a song which we're also dancing to tonight, if there's any time left. So which is I Found Love. For me, darling, just dive right in, follow my lead, baby. I'm dancing in the dark with you between my arms, barefoot on the grass, or listening to our favorite song. I have faith in what I see. Now I know I have met an angel in person, and she looks perfect. I don't deserve this. You look perfect tonight. How did it all happen? ಅದು ಅಫ್ಕೋರ್ಸ್ ಅರೇಂಜ್ ಮ್ಯಾರೇಜ್. ನಮ್ಮ ಅಣ್ಣಂಗೆ ಯಾರೂ ಸಿಕ್ಲಿಲ್ವೇನೋ, ನಾವೇ ಹುಡುಕ್ಬೇಕಿತ್ತೇನೋ, ಅದಕ್ಕೋಸ್ಕರ ಸಿಂಧು ಒಪ್ಕೊಂಡ್ರು. ಯಾರೂ ಸಿಕ್ಕಿಲ್ಲ, ಸಿಂಧು ಬಿದ್ದುಬಿಟ್ರು. ಅರೇಂಜ್ ಮ್ಯಾರೇಜ್, ಇಟ್ ಇಸ್ ಆಲ್ ಅರೇಂಜ್ ಮ್ಯಾರೇಜ್. ಬಂದರು, ಮಾತಾಡಿದ್ರು, 4-5 ಸತಿ ಮೀಟ್ ಮಾಡಿದ್ರು, ಒಬ್ಬರು ಒಪ್ಕೊಂಡ್ರು. ಸೊ ಇಟ್ ಇಸ್ ಆಲ್ ಹ್ಯಾಪೆಂಡ್ ಆ್ಯಂಡ್ ಫೈನಲಿ ವಿ ಆರ್ ಹಿಯರ್. ಇವಾಗವರೆಗೂ ಅಂದರೆ ನೀವು ಇಷ್ಟು ದಿನವರೆಗೂ ಮನೇಲಿ 3 ಜನ ಅಂತ ಇದ್ರಿ, ಇವಾಗ ನಾಳೆಯಿಂದ 4 ಜನ ಆಗ್ತೀರಾ. ಸೊ ಅದ್ರ ಬಗ್ಗೆ ಏನು ಅನ್ನಿಸ್ತಾರೆ? ಅದ್ರ ಬಗ್ಗೆ ಇನ್ನೂ ತುಂಬ ಖುಷಿಯಾಗುತ್ತೆ. ಈಗ ಮುಂಚೆ ನಮ್ಮನೆಯವ್ರು ಸೇರಿ ನಮ್ಮನೆಯವ್ರು 4 ಜನ ಇದ್ವಿ. ನಾವು ಅಂದ್ಕೊಂಡಿದ್ವಿ ಇಷ್ಟು ದೊಡ್ಡ ಮನೆ ಕಟ್ಟಿ ನಾವು ಒಬ್ಬರೇ ಇರಬೇಕಲ್ಲ, ಮತ್ತು ಮಗಳು ಮದುವೆ ಮಾಡಿಕೊಟ್ವಿ, ಮತ್ತು ನಾವು 3 ಜನ ಆಗ್ತೀವಿ. ಈಗ ಸಿಂಧು ಬರ್ತಾ ಇದ್ದಾಳೆ, ನನಗೆ ಭಾಳ ಖುಷಿ. ಅವಳು ನನ್ನ ಮಗಳು, ನನಗಿವಾಗ 2 ಹೆಣ್ಮಕ್ಳು, ಒಬ್ಬ ಮಗ. ಭಾಳ ಸಂತೋಷ ಆಗುತ್ತೆ. ಯಾವಾಗಲೂ ನನ್ನ ಮಗಳು ಥರನೇ ನನ್ನ ಸೊಸೆ ಅಂತ ಅಂದ್ಕೊಳ್ಳಲ್ಲ, ಮನೆ ಮಗಳಾಗಿ ನಾನು ಟ್ರೀಟ್ ಮಾಡ್ತೀನಿ. Our birthday dinner, I made this cute setup aita. There's this place where we have an option to make all the arrangements and everything. So I made this cute setup which had all the decoration, and then it said I love you. So that's how I conveyed my love to him, and I played his favorite song while he was entering the room, and that's what I did. I think he liked it. Oh my god, seriously, trust me. Seriously, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ನನ್ನ ಬರ್ಡೇ ಅಂತ. ಬಿಕಾಸ್ ಐ ಥಾಟ್ ಲೈಕ್ ಐ ವಾಸ್ ವೆರಿ ಲೈಕ್ ಬೆಳಗ್ಗೆಯಿಂದ ಶಿ ವಿಶ್ ಮೀ ಲೈಕ್ ಟ್ರಸ್ಟ್ ಮೀ 12 o'clock like 12 a.m. exactly she called me and she wished me. So I was like so happy and all of that. And then later morning we had our usual routines and everything. And she arranged all the she arranged the place very good. It was so beautiful. Trust me, I wanted to cry. I never seriously ನಂಗೆ ಯಾವತ್ತೂ ಇಷ್ಟು ನನಗೆ ಪ್ರೀತಿ ಕೊಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. I think he fell in love with it. I'm not sure. Each and every moment whenever I'm with
with her, you know, like I feel so, like I'm so happy every single time I'm with her. And if I don't see her a single day, I'm like, man, I'm missing her so bad. I always want to have that touch, you know, like if I don't hold her hand or if I just don't do anything with her, like, you know, it feels like, you know, I'm just lost, you know, she's not there with me. I'm like, man, I literally, from the day when I met, I think almost I've just went every day. every single day. I like, be it like whatever happens, you know, and work agli, work schedule adre, whatever happens, you know, I made sure I meet her and then I make her happy and go. And it's like she also makes me happy, and then ಮನಸ್ಸಲ್ಲಿ ಅಂದು ನೀ ಬಂದು ನಿಂದೆ ನೂರಾರು ಕನಸು ಜೊತೆಯಾಗಿ ತಂದೆ ಮನಸ್ಸಲ್ಲಿ ಅಂದು ನೀ ಬಂದು ನಿಂದೆ ನೂರಾರು ಕನಸು ಜೊತೆಯಾಗಿ ತಂದೆ ನಿನ್ನಿಂದಲೇ ನಾ ಕಣ್ಣ ತೆರೆದೆ ನಿನಗಾಗಿ ತಾನೆ ಈ ಹಾಡ ಬರೆದೆ ಈ ಹಾಡ ಬರೆದೆ ಪ್ರೀತಿ so blessed to have you. Yeah, like I'm so lucky to have you also. ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ಇನ್ನೂ ಖುಷಿಯಾಗಿ ಇಟ್ಕೊತೀನಿ, ಖುಷಿಯಾಗಿ ನೋಡ್ಕೊತೀನಿ. ಐ ನೋ ಆಬ್ವಿಯಸ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಲೈಫಲ್ಲಿ, ಅಪ್ಸ್ ಆ್ಯಂಡ್ ಡೌನ್ಸ್ ಯಾವತ್ತೂ ಇರಲ್ಲ ಅಂತಲ್ಲ, ಬಟ್ ಐ ಮೇಕ್ ಶ್ಯೂರ್ ಗೋಣ ಕೀಪ್ ಯು ವೆರಿ ಹ್ಯಾಪಿ. ನಿಮ್ಗೆ ಏನೇನು ಇಷ್ಟನೋ ಲೈಫಲ್ಲಿ ಗೋಣ ಟ್ರೈ ಟು ಫುಲ್ಫಿಲ್ ಆಲ್ ದ್ಯಾಟ್. ಆ್ಯಂಡ್ ಐ ಡೋಂಟ್ ಇವನ್ ನೋ ಹೌ ಮಚ್ ಐ ಲವ್ ಯು. ಸೊ ಐ ಆಮ್ ಲೈಕ್ ಸೋ ಕ್ರೇಜಿ ಇನ್ ಲವ್ ವಿತ್ ಯು. To Vishwas, yeah, always remember that I love you and I am going to take good care of you and I'm going to learn how to cook just for you and especially your favorite pongal. You don't know cooking. I am wishing them a very, very, very happy married life and may all good things happen to you and bless you with a very good journey too. And yeah, I'm always there for you. Okay, all the best. Vishwas, Sindhu, we love you. ಕಂಗ್ರ್ಯಾಚುಲೇಷನ್ಸ್ ವಿಶ್ವಾಸ್ ಆ್ಯಂಡ್ ಸಿಂಧು, ಆಲ್ ದಿ ಬೆಸ್ಟ್. ಬೇಗ 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 ನಿಮ್ಮ ಇಷ್ಟಗಳನ್ನೆಲ್ಲ ಈಡೇರಿಸ್ಕೊಳ್ಳಿ. ಹಾಯ್ ಸಿಂಧು, ವಿಶ್ವಾಸ್ ಬ್ರೋ, ಇಬ್ರು ಖುಷಿಯಾಗಿರಿ. ಹಿಂಗೆ ಇಬ್ರು ನೋಡಿದ್ದೀನಿ, ತುಂಬ ತರಲೇ ಇದ್ದೀರಾ. ಖುಷಿಯಾಗಿ ಯಾವಾಗಲೂ ಹಿಂಗೆ ಇರಿ. ನಿಮ್ಮ ರ್ಯಾಪೋ ಚೆನ್ನಾಗಿದೆ, ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ. ಎಂಗೇಜ್ಮೆಂಟ್ ಆ ಟೈಮಲ್ಲಿ ಎಷ್ಟು ಡೇಟ್ಸ್ಗೆ ಈಗಲೂ ಹೋಗ್ತಾನೆ ಇದ್ದೀರೋ ಅದೇ ಥರ ಮದುವೆ ಆದಮೇಲೂ ಕಂಟಿನ್ಯೂ ಮಾಡಿ. ಆಮೇಲೆ ಸಿಂಧುನ ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಳಿ. ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಈವನ್ ಸಿಂಧು ವಿಲ್ ಕೀಪ್ ಯು ಹ್ಯಾಪಿ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಇಲ್ಲ ಅಂದ್ರೂ ಐ ಆಮ್ ಯುವರ್ ಸ್ಟೇ ಬ್ಲೆಸ್ಡ್. ಕಂಗ್ರ್ಯಾಚುಲೇಷನ್ ಸಿಂಧು ಆ್ಯಂಡ್ ವಿಶ್ವಾಸ್, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ತುಂಬ ಚೆನ್ನಾಗಿರ್ತೀರ ಇಬ್ಬರು ಅಂತ ಆಶಿಸ್ತಾ ಇದ್ದೀನಿ. ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಹಾಗೆ ನಿಮ್ಮ ಪ್ರೀತಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ದಯವಿಟ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಅಷ್ಟೆ. ಮಗ ಸೊಸೆಗೆ ಆಯುರ ಆರೋಗ್ಯ ದೇವರು ಕೊಟ್ಟು ಅವರು 100 ವರ್ಷ ಬಾಳಿ ಮೊಮ್ಮಕ್ಕಳಾಗಿ ನಾನು ಅವ್ರ ಜೊತೆಗೆ ಖುಷಿಯಾಗಿರಬೇಕು ಅನ್ನೋದು ಭಾಳ ಸಂತೋಷ. ಭಗವಂತ ಅದನ್ನು ನೆರವೇರಿಸ್ಕೊಡ್ಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. I also don't want to cry. Are we having this cry moment now? No, definitely not. Definitely not here. not. Yeah. So
I'm gonna make your journey very beautiful. Your life, whatever journey you're gonna have that journey with me. So it's gonna be very beautiful.